ಹಲೋ ನಮಸ್ಕಾರ ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ದಿ ಫೇಮಸ್ ಮಲಯಾಳಂ ಮೂವಿ ಮಂಜುಮೇಲ್ ಬಾಯ್ಸ್ ಬಹುಶಃ ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ. ಅದರಲ್ಲಿ ಬರುವಂತ ಸುಭಾಷ್ ಅನ್ನೋ ಕ್ಯಾರೆಕ್ಟರ್ ಗುಣ ಕೇವಲ್ ಬಿದ್ದೋದಂತ ಸಂದರ್ಭದಲ್ಲಿ ಆತನ ಫ್ರೆಂಡ್ಸ್ ಆತನನ್ನ ಮೇಲ್ಗಡೆ ಕರ್ಕೊಂಡ್ಬರೋದ್ರಲ್ಲಿ ಮತ್ತೆ ಬಚಾವ್ ಮಾಡೋದ್ರಲ್ಲಿ ಎಷ್ಟು ಕಷ್ಟಪಡ್ತಾರೆ, ಆ ಫ್ರೆಂಡ್ಸ್ ಬಗ್ಗೆನೂ ಪ್ರಶಂಸೆ ಮಾತುಗಳು ವ್ಯಕ್ತವಾಗಿತ್ತು. ಅಂದ್ರೆ ರಿಯಲ್ ಸ್ಟೋರಿಯನ್ನ ಸಿನಿಮಾ ಮಾಡಿದಾಗ ಜನಕ್ಕೆ ತುಂಬಾ ಹತ್ರ ಆಗಿತ್ತು, ತುಂಬಾ ಜನಕ್ಕೆ ಈ ವಿಷಯ ಬೇಗ ರೀಚ್ ಆಯ್ತು. ಕಾರಣ ಸಿನಿಮಾ ಅನ್ನೋ ಮಾಧ್ಯಮ. ಈಗ ಇದೇ ಕೇರಳದಲ್ಲಿ ಸುಭಾಷ್ ಅನ್ನೋ ಹೆಸರು ಮತ್ತೆ ಟ್ರೆಂಡಿಂಗ್ ನಲ್ಲಿದೆ, ಚರ್ಚೆಯಲ್ಲಿದೆ. ಇದಕ್ಕೆ ಕಾರಣ ನಿನ್ನೆ ನಡೆದಂತ ಒಂದು ಆಪರೇಷನ್, ರೆಸ್ಕ್ಯೂ ಆಪರೇಷನ್. ಸೊ ಇಲ್ಲಿ ಸುಭಾಷ್ ಅನ್ನೋ ವ್ಯಕ್ತಿ ಬಗ್ಗೆ ಚರ್ಚೆ ಆಗ್ತಿಲ್ಲ, ಬಟ್ ಈ ಹೆಸರಿನ ಮೇಲೆ ಪ್ರಾಣಿಯೊಂದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಈ ಸುಭಾಷ್ ಅಂದ್ರೆ ಬೆಕ್ಕು. ಒಂದ್ ಬೆಕ್ಕು ಮೆಟ್ರೋ ಪಿಲ್ಲರ್ ಹತ್ರ ಹೋಗಿ ಸಿಕ್ಕಾಕೊಂಡ್ಬಿದ್ದಿದೆ. ಅದು ಎರ್ನಾಕುಲಂನ, ಕೊಚ್ಚಿಯ ಎರ್ನಾಕುಲಂನ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ಹತ್ರ ಇರುವಂತ ಮೆಟ್ರೋ ಪಿಲ್ಲರ್. ಈ ಪಿಲ್ಲರ್ ಹತ್ರ ಬೆಕ್ ಹೋಗಿದೆ, ಅದು ಹೆಂಗೋ ಸಿಕ್ಕಾಕೊಂಡ್ಬಿದ್ದಿದೆ. ಆ ಬೆಕ್ ಸಿಕ್ಕಾಕೊಂಡ್ಬಿದ್ದನ್ನ ತುಂಬಾ ಜನ ನೋಡಿದ್ದಾರೆ, ಬಟ್ ಆ ಟೈಮ್ನಲ್ಲಿ ರೆಸ್ಕ್ಯೂ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಬಟ್ ಆಗ್ಲಿಲ್ಲ ಜನಸಾಮಾನ್ಯರ ಹತ್ರ. ಯಾಕಂದ್ರೆ ತುಂಬಾ ಹೈಟ್ ಅಲ್ಲಿ ಆ ಮೆಟ್ರೋ ಪಿಲ್ಲರ್ ಇದೆ, ಈಸಿಯಾಗಿ ಅದನ್ನ ರೀಚ್ ಮಾಡಕ್ ಆಗ್ತಾ ಇರ್ಲಿಲ್ಲ. 2 ವಾರ ಆ ಬೆಕ್ಕು ಅಲ್ಲೇ ಇತ್ತು. ಅಂದ್ರೆ ಆ ಬೆಕ್ ಇದೆಯಾ, ಸತ್ತೋಗಿದೆಯಾ, ಅದ್ರ ಕಂಡೀಷನ್ ಹೆಂಗಿದೆ ಅದ್ರ ಬಗ್ಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. 2 ವಾರ ಸಿಕ್ಕಾಕೊಂಡ್ಬಿದ್ದಂತ ಬೆಕ್ಕನ್ನ ಫೈನಲಿ ಮೊನ್ನೆ ಸ್ಯಾಟರ್ಡೆ ಕಾರ್ಯಾಚರಣೆ ಮಾಡಿದ್ದಾರೆ. ಬಟ್ ಬೆಕ್ ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಫೈಂಡ್ ಔಟ್ ಮಾಡಕ್ ಆಗಿಲ್ಲ. ಬಟ್ ನಿನ್ನೆ ಸತತವಾಗಿ 6 ಗಂಟೆ ಕಾರ್ಯಾಚರಣೆ ಮಾಡಿದಾಗ ಬೆಕ್ಕು ಫೈನಲಿ ಸಿಕ್ಕಿದೆ. ಅದನ್ನ ಸಕ್ಸಸ್ಫುಲಿ ಆ ಮೆಟ್ರೋ ಪಿಲ್ಲರ್ ಮೇಲ್ಗಡೆಯಿಂದ ಕೆಳಗಡೆ ಇಳಿಸಿದ್ದಾರೆ. ಅಸಲಿ ಏನಾಯ್ತು? 2 ವಾರದ ಹಿಂದೆ ಆ ಬೆಕ್ಕು ಮೆಟ್ರೋ ಪಿಲ್ಲರ್ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟಿದೆ, ಅಲ್ಲೇ ಸ್ಟ್ರಕ್ ಆಗಿದೆ. ಅದಕ್ಕೆ ಸರಿಯಾಗಿ ಊಟ ತಿಂಡಿ ಏನೂ ಸಿಕ್ಕಿಲ್ಲ, ಆಹಾರ ಸಿಕ್ಕಿಲ್ಲ. ಹಂಗಾಗಿ ದಿನೇ ದಿನೇ ಅದು ತುಂಬಾ ಸೊರಗು ಹೋಗಿತ್ತು. ಅದಕ್ಕೆ ಎನರ್ಜಿನೇ ಇರ್ಲಿಲ್ಲ, ಎನರ್ಜಿ ಲಾಸ್ ಆಗಿ ಅದಕ್ಕೆ ನಡೆಯಕ್ಕೂ ಆಗ್ತಿರ್ಲಿಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲಿ ಆ ಬೆಕ್ಕಿತ್ತು. ಸೊ ಗಾಂಧಿನಗರದ ಅಗ್ನಿಶಾಮಕ ಸಿಬ್ಬಂದಿ ಫೈನಲಿ ಕಾರ್ಯಾಚರಣೆ ಮಾಡಕ್ ಬರ್ತಾರೆ. ಸ್ಯಾಟರ್ಡೆ ಫೈಂಡ್ ಔಟ್ ಆಗಿಲ್ಲ. ಸಂಡೇ ಅಂದ್ರೆ ನಿನ್ನೆ ಸಂಜೆ 6 ಗಂಟೆಯಿಂದ ರಾತ್ರಿ 11:30 ತನಕ ರೆಸ್ಕ್ಯೂ ಆಪರೇಷನ್ ಮಾಡಿದ್ದಾರೆ. ಫೈನಲಿ ಬೆಕ್ ಸಿಕ್ಕಿದೆ. ಈ ರೆಸ್ಕ್ಯೂ ಆಪರೇಷನ್ ಟೈಮ್ ನಲ್ಲಿ ಸುಮಾರು ಒಂದು 17 ನಿಮಿಷ ಮೆಟ್ರೋನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ರು ಆ ರೂಟ್ ಅಲ್ಲಿ. ಹಾಗೇನೆ ಎಲೆಕ್ಟ್ರಿಸಿಟಿಯನ್ನು ಕೂಡ ಬಂದ್ ಮಾಡಿದ್ರು. ಸಿಬ್ಬಂದಿ ಕಾರ್ಯಾಚರಣೆಯನ್ನು ನೋಡೋದಕ್ಕೆ ತುಂಬಾ ಜನ ಅಲ್ಲಿ ಸೇರಿದ್ರು. ಯಾಕಂದ್ರೆ ಇದನ್ನ ಲೈವ್ ಟೆಲಿಕಾಸ್ಟ್ ಮಾಡಲಾಗ್ತಿತ್ತು ಅಲ್ಲಿನ ಚಾನೆಲ್ಗಳಲ್ಲಿ, ಮತ್ತೆ ಯೂಟ್ಯೂಬ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಅಪ್ಡೇಟ್ಸ್ ಗಳನ್ನ ನೀಡಲಾಗ್ತಿತ್ತು. ಜನರಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಇದ್ರಿಂದ ಕ್ರೇಜ್ ಜಾಸ್ತಿ ಆಯ್ತು. ಆ ಬೆಕ್ಕಿನ ಪರಿಸ್ಥಿತಿ ಹೆಂಗಿದೆ, ಅದ್ ಬದುಕಿದ್ಯಾ, ಸತ್ತೋಗಿದ್ಯಾ, ಅದನ್ನ ಹೊರಗಡೆ ತೆಗಿತಾರಾ ಇಲ್ವಾ, ಹೆಂಗಿರುತ್ತೆ ಈ ರೆಸ್ಕ್ಯೂ ಆಪರೇಷನ್, ಇದನ್ನ ನೋಡ್ಬೇಕು ಅಂತ ಹೇಳಿ ಆ ಮೆಟ್ರೋ ಪಿಲ್ಲರ್ ಹತ್ರ ಜನ ಸಾಗರವೇ ಸೇರ್ಕೊಂಡಿತ್ತು. ಸುಭಾಷ್ ಅಂತ ಹೇಳಿ ಫೈನಲ್ ಆಗಿ ಅದಕ್ಕೊಂದು ಹೆಸರಿಡ್ತಾರೆ. ಗುಣ ಕೇವಿಂದ ಸುಭಾಷನ್ನ ಹೆಂಗ್ ಎತ್ಕೊ ಬರ್ತಾರೆ ಆತನ ಫ್ರೆಂಡ್ಸ್, ಸೊ ಹಂಗೆ ಇಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಈ ಸುಭಾಷ್ ಅನ್ನೋ ಬೆಕ್ಕನ್ನ ಕರ್ಕೊಂಬರ್ಲಿ ಅಂತ ಹೇಳಿ ತುಂಬಾ ಜನ ಪ್ರೇಯರ್ಸ್ ಕೂಡ ಮಾಡಿರ್ತಾರೆ. ಫೈನಲಿ 6 ಗಂಟೆ ನಿನ್ನೆ ಸತತ ಕಾರ್ಯಾಚರಣೆ ಮಾಡಿದ ಮೇಲೆ ಅಗ್ನಿಶಾಮಕ ಸಿಬ್ಬಂದಿ ಆ ಬೆಕ್ಕನ್ನ ಮೇಲಿನ ಮೆಟ್ರೋ ಪಿಲ್ಲರ್ ಇಂದ ಕೆಳಗಡೆ ಕರ್ಕೊಂಡ್ ಬರ್ತಾ ಇದ್ದಂಗೆ ಅಲ್ಲಿ ಸೇರಿದಂತ ಜನ ಚಪ್ಪಾಳೆ ಹೊಡಿತಾರೆ. ಫೈನಲಿ ಬೆಕ್ ರೆಸ್ಕ್ಯೂ ಆಯ್ತು, ಅದು ಬದುಕಿತ್ತು ಅಂತ ಖುಷಿ ಪಟ್ರು. ಇಮಿಡಿಯೇಟ್ ಆಗಿ ಅದಕ್ಕೆ ಬೇಕಾದಂತ ಚಿಕಿತ್ಸೆಯನ್ನು ಕೂಡ ಸ್ಪಾಟ್ ಅಲ್ಲೇ ಕೊಟ್ಟಿದ್ದಾರೆ. ಇದು ಸುಭಾಷ್ ಅನ್ನೋ ಬೆಕ್ಕಿನ ಕತೆ ಕೇರಳದಲ್ಲಿ ನಡೆದಿರೋದು, ಕೊಚ್ಚಿಯ ಎರ್ನಾಕುಲಂನಲ್ಲಿ. ಈ ಸ್ಟೋರಿ ಬಗ್ಗೆ ಏನ್ ಅನಿಸ್ತು, ನಿಮ್ಮ ಒಪಿನಿಯನ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ ನಲ್ಲೂ ಲಭ್ಯವಿದ್ದೀವಿ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.